ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನನ್ನ ಸ್ಕಿನ್ ಕೇರ್ ಮತ್ತು ಏರ್ ಕೇರ್ ಏನು ಮಾಡ್ತೀನಿ ಅದನ್ನ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ. ಇವತ್ತು ಸ್ವಲ್ಪ ಬೇಗ ಇಟ್ಟಿದ್ದೀನಿ. ಏನಕ್ಕಂತ ಅಂದರೆ ನಮ್ಮ ಮನೇಲಿ ಮಟನ್ ಮಾಡ್ತಿದ್ವಿ, ಸೊ ಅದನ್ನು ನಾನೇ ಕುಕ್ ಮಾಡೋಣ ಅಂತ. ಇಲ್ಲಿ ನಮ್ಮ ಮನೇಲಿ ನನ್ನ ಮದುವೆ ಆಗಿ ಆಲ್ಮೋಸ್ಟ್ 2.5 ವರ್ಷ ಆಯಿತು. ಇದು ಸೆಕೆಂಡ್ ಟೈಮ್ ಮಟನ್ ಕುಕ್ ಮಾಡ್ತಿರೋದು. ಫಸ್ಟ್ ಟೈಮ್ ನಮ್ಮ ಡ್ಯಾಡಿ ಬಂದಿದ್ರು ಅಂತ ಕುಕ್ ಮಾಡಿದ್ವಿ. ನಾವೇನು ಮಟನ್ನೇ ಮಾಡಲ್ಲ, ಬಿಕಾಸ್ ಅಷ್ಟು ಒಳ್ಳೇದಲ್ಲ ಹಾರ್ಟ್ ಹೆಲ್ತ್ಗೆ. ಆ್ಯಂಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ, ಆಬ್ವಿಯಸ್ಲಿ ನಾವೆಲ್ಲ ಫಿಟ್ನೆಸ್ ಕಾನ್ಷಿಯಸ್ ಆಗಿರೋದ್ರಿಂದ ಅಟ್ ಎನಿ ಕಾಸ್ಟ್ ನಾವು ಮಟನ್ನ ಅವಾಯ್ಡ್ ಮಾಡ್ತೀವಿ. ತುಂಬ ರೇರ್ ಎಲ್ಲ ಯಾರ್ದ್ರ ಮನೆಗೆ ಗೊತ್ತಾಗಿ ತಿನ್ನೋದು ಆ ಥರ. ನಂಗೆ ರೀಸೆಂಟಾಗಿ ತಿನ್ಬೇಕಂತ ಅನಿಸ್ತಿತ್ತು. ಹೋಟೆಲ್ಗೆ ಹೋಗಿ ತಿನ್ಬೋದಿತ್ತು, ಬಟ್ ನಿಮ್ಗೆ ಗೊತ್ತಿರುತ್ತಲ್ವ, ಅದು ಕಂಪ್ಲೀಟ್ ಅಂತ ಅನಿಸಲ್ಲ. ಸೊ ಅದಕ್ಕೆ ನಮ್ಮ ಮನೇಲಿ ಹೇಳಿದ್ದೆ, ತೊಗೊಬಂದಿದ್ದಾರೆ. ಶ್ರೀಗೆ ನಾನು ಮಾಡೋ ಸ್ಟೈಲ್ ತುಂಬ ಇಷ್ಟ, ಅಂದರೆ ನಮ್ಮ ನಾಟಿ ಸ್ಟೈಲ್ಗಳು ಇಷ್ಟ. ಅದಕ್ಕೋಸ್ಕರ ನಾನೇ ಕುಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಮನೇಲಿ ನಾನ್ ವೆಜ್ ಎಲ್ಲ ನಮ್ಮ ಮಾವ ಪ್ರಿಪೇರ್ ಮಾಡೋದು, ಆ್ಯಂಡ್ ವೆಜ್ಜ ನಮ್ಮ ಅತ್ತೆ ಪ್ರಿಪೇರ್ ಮಾಡೋದು. ಸೊ ಇವಾಗ ಅವ್ರು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ, ನಾನೇ ಕುಕ್ ಮಾಡ್ತೀನಿ. ಬಿಕಾಸ್ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ತಿನ್ನೋದ್ರಿಂದ ನಮ್ಮ ಮನೇಲಿ 8 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಆಗೋಗಿರುತ್ತೆ. ಇವಾಗ ನಾನು 1 ಆದರೂ 1 ಅವರ್ ಬೇಕನ್ಸುತ್ತೆ ಮಿನಿಮಮ್ ಆಗಿ ಅದೆಲ್ಲ ವಿಜಿಲ್ ಹೋಗೋಕ್ಕೆ. ಅದಕ್ಕೋಸ್ಕರ ದೋಸೆಗೆ ಮಟನ್ ಸಾರು ಮಾಡ್ತಾಯಿದ್ದೀವಿ. ಆ್ಯಂಡ್ ಇವತ್ತು ಇನ್ನೊಂದು ಏನಂತ ಅಂದರೆ, ಇವತ್ತಿನ ಮೇನ್ ಕಾನ್ಸೆಪ್ಟ್ ಏನು ಅಂದ್ಕೊಂಡಿದ್ದೀನಿ. ತುಂಬ ಜನ ಹೇಳ್ತಿದ್ರಿ ನಾನು ಸ್ಕಿನ್ ಕೇರ್ ಏನು ಮಾಡ್ತೀನಿ, ಹೇರ್ ಕೇರ್ ಏನು ಮಾಡ್ತೀನಿ ಅಂತ. ಸೊ ಅದನ್ನು ನಾನು ಏನು ಮಾಡ್ತೀನೋ ಅದನ್ನು ತೋರಿಸ್ತೀನಿ. ನಾನು ಎಕ್ಸ್ಟ್ರಾ ಎಲ್ಲ ತೋರ್ಸೋಕ್ಕೋಗಲ್ಲ. ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದನ್ನೇ ತೋರಿಸ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನು ಕೊಡೋಕೆ ಹೋಗ್ತೀನಿ. ನಾನು ಯಾವ ಥರ ಯೂಸ್ ಮಾಡ್ತೀನಿ, ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ, ಈ ಥರ ಎಲ್ಲ ನಂದೆಲ್ಲ ತುಂಬ ಬೇಸಿಕ್ ಇರುತ್ತೆ. ಮಿಸ್ ಮಾಡಿದ್ರೆ ಕೊನೆವರೆಗೂ ವಾಚ್ ಮಾಡಿ ಗೊತ್ತಾಗುತ್ತೆ. ಓಕೆ, ಕ್ವಿಕ್ಕಾಗಿ ಹೋಗಿ ಪ್ರಿಪೇರ್ ಮಾಡಿ ಬಾ. ವಾಟ್ಸ್ ಯುವರ್ ಪ್ರಾಬ್ಲಮ್ ಪಾಪಾ? ಆಲ್ಮೋಸ್ಟ್ ನಮ್ಮ ಅತ್ತೆ ಎಲ್ಲನೂ ರೆಡಿ ಮಾಡಿಟ್ಟಿದ್ರು. ಸೊ ಹೋಗಿ ಇಮಿಡಿಯೇಟಾಗಿ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದೋಸೆ ಕೂಡ ಹಾಕ್ತಾಯಿದ್ದೆ, ಯಾಕೆ ಪ್ರಾಪರಾಗಿ ಬರಲಿಲ್ಲ. ಅದಕ್ಕೆ ಅತ್ತೆ ಬಂದು ಚೆಕ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇಲ್ಲಿ ಏನು ಡಿಸ್ಕಷನ್ ನಡೀತಾ ಇತ್ತು ಅಂದರೆ, ಮನೆಗೆ ಮಟನ್ ತಂದಾಗಿಂದ ಚಾಕಿ ರೂಮಿಂದ ಆಚೆ ಬರ್ತಾ ಇಲ್ಲ. ಅಂದರೆ ಆ ಸ್ಮೆಲ್ ಅವ್ನಿಗೆ ಇಷ್ಟ ಆಗ್ತಾ ಇಲ್ವೋ ಇಲ್ಲ ಗೊತ್ತಿಲ್ಲ ನನಗೆ. ಬಿಕಾಸ್ ಅವ್ನು ಬಂದು 1.5 ವರ್ಷದಲ್ಲಿ ನಾವು ಯಾವತ್ತೂ ಮಟನ್ನೇ ಕುಕ್ ಮಾಡಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ಸ್ಮೆಲ್ಗೆ ಆ ಥರ ಬಿಹೇವ್ ಮಾಡೋದು ಏನೋ. ರೂಮ್ ಬಿಟ್ಟು ಅವ್ರದ್ದು ಹೋಲ್ ಡೇ ಆಚೆನೇ ಬಂದಿಲ್ಲ. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ರೇಗಿಸ್ತಾ ಇದ್ವಿ. ನಾನು ಆ್ಯಕ್ಚುಲಿ ಮುಂಚೆನೂ ಬೇರೆ ನಾಯಿಗಳನ್ನ ಸಾಕಿದ್ದೀನಿ, ಬಟ್ ಫಸ್ಟ್ ಟೈಮ್ ಚಾಕಿ ಈ ಥರ ಬಿಹೇವ್ ಮಾಡಿದ್ದು. ನಿಮ್ಮ ಮನೇಲಿ ಈ ಥರ ಏನಾದರೂ ನಾಯಿ ಬಿಹೇವ್ ಮಾಡುತ್ತಾ? ಮಟನ್ ಸ್ಮೆಲ್ ನೋಡಿ ಅಂತ ನನಗೆ ಹೇಳಿ. ನಾನು ಹಾಗೆ ಹೇಳಿದೆ, ನನಗೆ ಫಸ್ಟ್ ಹೇಳಿ ಮಟನ್ ಸಾರು ಮತ್ತು 2 ದೋಸೆ ತೊಗೊಂಡಿದ್ದೀನಿ. ಮಟನ್ 2 ಮಂತ್ಸ್ ಒನ್ಸ್ 3 ಮಂತ್ಸ್ ಹೊಡೆದು, ಬಟ್ ಯಾವಾಗಲೂ ತಿನ್ನಬೇಡಿ, ಸಖತ್ ಫ್ಯಾಟ್ ಸ್ಟೋರ್ ಆಗುತ್ತೆ. ಆ್ಯಂಡ್ ಹಾರ್ಟ್ ಇಶ್ಯೂಸ್ ಇರೋದಂತೂ ತುಂಬ ಕೆಟ್ಟದ್ದು. ಬಿಕಾಸ್ ಆ ಫ್ಯಾಟ್ ಆಬ್ವಿಯಸ್ಲಿ ಬರ್ನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಮೇಕ್ ಶ್ಯೂರ್ 2 ಮಂತ್ಸ್ ಒನ್ಸ್ 3 ಮಂತ್ಸ್ ಒನ್ಸ್ ತಿನ್ನಿ. ರೆಗ್ಯುಲರಾಗಿ ಮಟನ್ ತಿನ್ನೋರು ಆದಷ್ಟು ಅವಾಯ್ಡ್ ಮಾಡಿ. ಊಟ ಮಾಡಬೇಕಾದ್ರೆ ಶ್ರೀ ಬಂದು ಕ್ವಿಕ್ಕಾಗಿ ಜಿಮ್ಗೆ ಹೋಗೋಣ ರೆಡಿಯಾಗು ಅಂದರು. ನಾನು ಕೂಡ ಮಟನ್ ತಿಂದಿದ್ದೆಲ್ಲ ಆಬ್ವಿಯಸ್ಲಿ ಫ್ಯಾಟ್ ಬರ್ನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಕ್ವಿಕ್ಕಾಗಿ ರೆಡಿಯಾಗಿ ಜಿಮ್ಗೆ ಹೋದೆ. ಇವತ್ತು ಜಿಮ್ ಮುಗಿಸ್ಕೊಂಡು ಬಂದು ನಿಮ್ಗೆ ಆಲ್ರೆಡಿ ಹೇಳಿರೋ ಥರ ಸ್ಕಿನ್ ಕೇರ್ ಆ್ಯಂಡ್ ಏರ್ ಕೇರ್ ತೋರಿಸ್ತೀನಿ. ಬಿಫೋರ್ ದಟ್ ನನ್ನ ಬೆಡ್ಡು ರೂಮ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ನಾನು ವೀಕ್ಲಿ 2 ಆದರೂ ನನ್ನ ಬೆಡ್ಶೀಟ್ನ ಚೇಂಜ್ ಮಾಡ್ತಿರ್ತೀನಿ. ಸೊ ಆ ಕೆಲಸನ ಮಾಡ್ತಾಯಿದ್ದೀನಿ. ಜೊತೆಗೆ ನಿಮಗೆ ಕೆಲವೊಂದು ಟಿಪ್ಸ್ ಕೂಡ ಕೊಡ್ತೀನಿ. ಈಗ ಜಸ್ಟ್ ಜಿಮ್ಮಿಂದ ಬಂದೆ. ಆ್ಯಂಡ್ ಬಂದಿದ ತಕ್ಷಣ ಆ್ಯಕ್ಚುಲಿ ಒಂದು ಎಪಿಸೋಡ್ ಅವಾಗಲೇ ಹೋಗಬೇಕಾದ್ರೆ ಹಾಕಿದ ರೆಂಡರ್ಗೆ ರೆಡಿ ಇತ್ತು. ಸೊ ಇನ್ನೊಂದು ಎಪಿಸೋಡ್ಗೆ ವಾಯ್ಸ್ ಕೊಡಬೇಕಿತ್ತು. ಸೊ ಫಸ್ಟ್ ಕೆಲಸ ಅದನ್ನೇ ಮಾಡಿದೆ. ಬಿಕಾಸ್ ಅದು ರೆಂಡರ್ ಆಗೋಕ್ಕೆ ಮಿನಿಮಮ್ 2ರಿಂದ 3 ಗಂಟೆ ಆಗುತ್ತೆ. ಅಂದರೆ ಟೈಮ್ ಅಲ್ಲ, 2 ಅವರಿಂದ 3 ಅವರ್ ತೊಗೊಳುತ್ತೆ ಒಂದು ರೆಂಡರ್ ಆಗೋಕ್ಕೆ. ಬಿಕಾಸ್ ನಾವು ಹೈ ಕ್ವಾಲಿಟಿ ಕೊಡ್ತಿರೋದ್ರಿಂದ, ಮತ್ತು ಲಾಂಗ್ ಎಪಿಸೋಡ್ಸ್ 1-1.5 ಗಂಟೆ ಎಪಿಸೋಡ್ಸ್ ಇರುತ್ತೆ. ಸೊ ಅದರಿಂದ ಅದಕ್ಕೆ ಫಸ್ಟ್ ಆ ಕೆಲಸ ಮುಗಿಸ್ಬಿಟ್ರೆ ಈ ಮಧ್ಯದಲ್ಲಿ ನಂಗೆ ಒಂದು 2 ಅವರ್ಸ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊತೀನಿ. ಮೇಯ್ನ್ ಏನಂದರೆ, ಆಬ್ವಿಯಸ್ಲಿ ಎಡಿಟರ್ಸ್ ಬಂದು ಎಕ್ಸಸೈಸ್ ಬಗ್ಗೆ ಏನೂ ಗೊತ್ತಿರೋಲ್ಲ ಅಲ್ವಾ. ಅದಕ್ಕೋಸ್ಕರ ಲೈಕ್ ಪ್ರತಿಯೊಂದು ಎಕ್ಸಸೈಸ್ನೂ ನಾವು ವೆರಿಫೈ ಮಾಡಬೇಕಾಗುತ್ತೆ. ಆ್ಯಂಡ್ ಕೌಂಟು, ಈಗ ಒಂದೊಂದು ಎಕ್ಸಸೈಸ್ 100 ಇರುತ್ತೆ, ಒಂದೊಂದು 20 ಇರುತ್ತೆ. ಸೊ ಕರೆಕ್ಟಾಗಿ ಕೌಂಟ್ಸ್ ಹೋಗ್ತಿದ್ಯಾ ಅಂತ ನೋಡಬೇಕಾಗುತ್ತೆ. ಅದೆಲ್ಲ ರಿವ್ಯೂ ಮಾಡೋಕೆ ಟೈಮ್ ಆಗುತ್ತೆ. ಆ್ಯಂಡ್ ನಾವು ಬೇರೆ ಇವಾಗ ಆಬ್ವಿಯಸ್ಲಿ ಡಬಲ್ ಶಿಫ್ಟ್ ಓಡಿಸ್ತಿದ್ದೀವಿ. ಯಾಕಂದರೆ ಇಂಟರ್ನ್ಯಾಷನಲ್ ಲಾಂಚ್ ಆಗೋದ್ರಿಂದ ಇಂಟರ್ನ್ಯಾಷನಲ್ ಶೂಟ್ ಆಗಿ ಎಕ್ಸಾಕ್ಟ್ಲಿ 1 ವೀಕ್ ಆಗಿದೆ. ಸೊ 1 ವೀಕ್ ಆಗಿದೆ ಅಂತ ಅಂದರೆ ನೀವು ಯೋಚನೆ ಮಾಡಿ, ಲೈಕ್ 1 ವೀಕಲ್ಲಿ ನಾವು ಲಾಂಚು ಮಾಡ್ತಾ ಇದ್ದೀವಿ ಹಬ್ಬದ ದಿನ. ಸೊ
ಹಬ್ಬದ ದಿನ ಲಾಂಚ್ ಮಾಡ್ಬೇಕಂದ್ರೆ ಮಿನಿಮಮ್ ಇವತ್ತು 10 ಎಪಿಸೋಡ್ ಇದ್ರೆ ಅದು ನಮಗೊಂಥರ ಸೇಫರ್ ಸೈಡ್ ಥರ. ಅದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ಓಡಿಸ್ತಿದ್ದೀವಿ. ಆಬ್ವಿಯಸ್ಲಿ ಅವರು ಕೂಡ ಮಾಡಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ ಮಾಡಿರ್ತಾರೆ. ಆ್ಯಂಡ್ ಎಕ್ಸಸೈಸ್ ಬಗ್ಗೆ ಐಡಿಯಾ ಇರಲ್ಲ, ಎಕ್ಸಸೈಸ್ ಎಷ್ಟು ಚೇಂಜ್ ಮಾಡಿಬಿಟ್ಟಿರ್ತಾರೆ, ಈ ಥರ ಎಲ್ಲ ಇರುತ್ತೆ. ಸೊ ಅವರೆಲ್ಲ ನೈಟ್ ಎಡಿಟ್ ಮಾಡಿ ಕಳಿಸಿದ್ರೆ ನಾನೀಗ ಕೂತ್ಕೊಂಡು ರಿವ್ಯೂ ಮಾಡೋದೇ ಆಗುತ್ತೆ. ಈ ಥರ ಕಂಪ್ಲೀಟ್ ಕ್ಲೀನ್ ಮಾಡಿದಾಯಿತು. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಯಾವಾಗಲೂ ಅಷ್ಟೇ ಸ್ಕಿನ್ ಕೇರ್ ಅಂತ ಬಂದಾಗ ಜಸ್ಟ್ ಕ್ರೀಮ್ ಅಂತ ಎಲ್ಲ ಹೋಗಬೇಡಿ. ನಿಮ್ಮ ಬೆಡ್ಶೀಟ್, ನೀವು ಡೈಲಿ ಮಲ್ಕೊಳ್ಳೋ ಪಿಲೋ ಎಷ್ಟು ಕ್ಲೀನ್ ಆಗಿರುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಚೇಂಜ್ ಮಾಡಿ, ಇದ್ರಲ್ಲಿ ವೀಕ್ಲಿ ಟ್ವೈಸ್ ಮಾಡಿ. ನಮ್ಮ ಮನೇಲಿ ಅದು ಹೇಗೆ ಅಂದರೆ, ನಮ್ಮದು ರೋಡ್ ಸೈಡೇ ಮನೆ, ಅದಲ್ಲದೆ ನಿಯರ್ ರೈಲ್ವೆ ಟ್ರ್ಯಾಕ್ ಇದೆ. ಅಲ್ಲಿ ಈಗ ಹೊಸ ಸ್ಟೇಷನ್ ಹಾಕ್ತಿರೋದ್ರಿಂದ ಸಖತ್ ಧೂಳು ಬರುತ್ತೆ, ಜೊತೆಗೆ ಚೌಕಿ ಬೇರೆ ಇದ್ದಾನೆ. ಸೊ ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೀಕ್ಲಿ ಟ್ವೈಸ್ ಚೇಂಜ್ ಮಾಡ್ತಾ ಇರ್ತೀನಿ. ಬಿಕಾಸ್ ಈ ಧೂಳು ಡಸ್ಟಿಂದನೇ ನಿಮಗೆ ಹ್ಯಾಕ್ನಿ ಟ್ರಿಗರ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ನಾನು ಇದು ರೆಸ್ಟ್ ಪಿಲೋ, ಬಿಕಾಸ್ ಜಾಸ್ತಿ ಬೆಡ್ ಮೇಲೆ ಕುತ್ಕೊಂಡು ಟಿ ವಿ ನೋಡೋದ್ರಿಂದ ಎಲ್ಲ ಮಾಡೋದ್ರಿಂದ ರೆಸ್ಟ್ ಪಿಲೋ ಅಂತ ಇದಕ್ಕೂ ಅಷ್ಟೇ ಕವರ್ ಇರುತ್ತೆ. ಅದನ್ನು ಕೂಡ ನಾನು ಆವಾಗ ಚೇಂಜ್ ಮಾಡ್ತಿರ್ತೀನಿ. ಜಸ್ಟ್ ಇದು ಮಾತ್ರ ಅಲ್ಲ, ಅಂದರೆ ಏನೋ ಬರೀ ಕ್ರೀಮ್ ಹಚ್ಚೋದ್ರಿಂದ ಎಲ್ಲ ನಾವು ಎಷ್ಟು ಹೈಜೀನ್ ಆಗಿರ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಬಿಕಾಸ್ ಇದು ಕಂಪ್ಲೀಟ್ ಆ್ಯಂಡ್ ಸ್ಕಿನ್ ಕೇರ್ ಬಗ್ಗೆ ಹೇಳ್ತಿರೋದ್ರಿಂದ ಇದನ್ನ ಇನ್ವಾಲ್ವ್ ಮಾಡ್ಬೇಕಂತ ಅನ್ಕೊತೀನಿ. ಸೊ ಈಗ ನಾನು ಆವಾಗಲೇ ಹೇಳಿದೆ ಹೇರ್ ವಾಶ್ ಮಾಡ್ಬೇಕಂತ. ಸೊ ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ ನಾನು ಹೇರ್ ಸಿರಮ್ ಹಾಕಿರ್ತೀನಿ. ಸೊ ಏರ್ ಸಿರಮ್ ಯಾವುದು ಅಂತ ಆಮೇಲೆ ತೋರಿಸ್ತೀನಿ ನಾನು ಒಂದೇ ಸಲ ನಿಮಗೆ ಏರ್ ತೋರಿಸ್ಬೇಕಾದ್ರೆ. ಇಲ್ಲ ಅಂತ ಅಂದರೆ 1-2 ಅವರ್ಸ್ ಮುಂಚೆ ಹೇರ್ ಆಯಿಲಿಂಗ್ ಮಾಡ್ತೀನಿ. ಬಟ್ ನನಗೆ ಗೊತ್ತಿರುತ್ತಲ್ಲ ನನ್ನ ರೋಟೀನ್, ನೆಕ್ಸ್ಟ್ ಡೇ ರೋಟೀನ್ ಹೇಗಿರುತ್ತೆ ಅಂತ, ಅಕಾರ್ಡಿಂಗ್ ಟು ದಟ್. ಸೊ ವೀಕ್ಲಿ ಒಂದ್ಸಲಿ ಆದರೂ ನಾನು ಟ್ರೈ ಮಾಡ್ತೀನಿ. ಈಗ ಇವತ್ತು ಜಿಮ್ಮಿಗೆ ಹೋಗ್ಬೇಕಿತ್ತು, ಆಬ್ವಿಯಸ್ಲಿ ಇವತ್ತು ಜಿಮ್ಮಿಗೆ ಆಯಿಲ್ ಹಾಕೊಂಡು ಹೋಗೋಕ್ಕಾಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೆ, ನೆನ್ನೆನೇ ಸಿರಮ್ ಹಾಕಿದ್ದೆ. ನೆನ್ನೆ ನೈಟ್ ಆದರೂ ಹಾಕೋಬೋದು, ಇಲ್ಲ ಡೇ ಆದರೂ ಹಾಕೋಬೋದು. ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ ಕ್ಲೀನ್ ಆಗಿರುತ್ತೆ. ಆ್ಯಂಡ್ ಏರ್ ವಾಶು ಅಷ್ಟೇ ವೀಕ್ಲಿ ಅಟ್ಲೀಸ್ಟ್ ಟ್ವೈಸ್ ಆರ್ ಥ್ರೈಸ್ ಮಾಡಿ. ಬಿಕಾಸ್ ನಾವೆಲ್ಲರೂ ಇರೋ ಪೊಲ್ಯೂಷನಲ್ಲಿ ಮುಂಚೆ ಥರ ಓಕೆ, ಯಾಕಂತ ಅಂದರೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾವು ಹೊರಗಡೆ ಪೊಲ್ಯೂಷನಲ್ಲಿ ತುಂಬ ಓಡಾಡ್ತಿದ್ವಿ. ಮನೇಲಿದ್ರೆ ಕೂಡ ನಮ್ಮ ಮನೇಲೇ ನೋಡ್ಬೋದು ಅಷ್ಟೆಲ್ಲ ಡೆಸ್ಟ್ ಇರುತ್ತೆ. ಹಂಗಂದ್ರೆ ನಮ್ಮ ಸ್ಕ್ಯಾಲ್ಪ್ ಎಷ್ಟು ಡೆಸ್ಟ್ ಇರ್ಬೋದು, ಜೊತೆಗೆ ನಾವು ವರ್ಕೌಟ್ ಮಾಡ್ತೀವಿ, ಸ್ವೆಟ್ ಆಗ್ತಿರುತ್ತೆ. ಸೊ ಇದರಿಂದ ನೀವು ವೀಕ್ಲಿ ಅಟ್ಲೀಸ್ಟ್ ಥ್ರೈಸ್ ಮಾಡೋದು ಬೆಟರ್. ನಾನು ಮಿನಿಮಮ್ 3-4 ಟೈಮ್ಸ್ ಮಾಡ್ತೀನಿ. ಹೊರಗಡೆ ಹೋಗಬೇಕಾದ್ರೆ, ಅಂದರೆ ಕಾರ್ಪೊರೇಟ್ ವರ್ಕ್ ಮಾಡಬೇಕಾದ್ರೆ ಒಂದಿನ ಬಿಟ್ಟು ಒಂದಿನ ಆ ಥರ ಸ್ನಾನ ಮಾಡ್ಕೊತಿದ್ದೆ, ಏರ್ ವಾಶ್ ಮಾಡ್ತಾ ಇದ್ದೆ. ಇವಾಗ ಹೇಗೆ ಅಂತ ಅಂದರೆ, ಅಕಾರ್ಡಿಂಗ್ ಟು ನನ್ನ ಶೆಡ್ಯೂಲ್ ಅಟ್ಲೀಸ್ಟ್ 3 ಟೈಮ್ಸ್ ಮಾಡ್ತೀನಿ. ಆ 3 ಟೈಮ್ಸ್ ಮಾಡೋಕ್ಕಿಂತ ಮುಂಚೆ ಹೇರ್ ಸಿರಮ್ ಯೂಸ್ ಮಾಡಿರ್ತೀನಿ. ಇಲ್ಲಾಂದರೆ 1 hour 2 hour ಮುಂಚೆ ಆಯಿಲ್ ಅಪ್ಲೈ ಮಾಡಿರ್ತೀನಿ. ಓವರ್ ನೈಟ್ ಆಯಿಲ್ ಅಪ್ಲೈ ಮಾಡ್ಬೇಕಂತನೂ ಏನಿಲ್ಲ, ಅದರಿಂದ ನಿಮ್ಮ ಪಿಲೋ ಡರ್ಟಿ ಆಗುತ್ತೆ. ನಿಮ್ಮ ಪಿಲೋದಲ್ಲಿ ಏನಾದರೂ ಡರ್ಟ್ ಇದ್ದರೆ ತಲೆಗೆ ಹೋಗುತ್ತೆ. ಸೊ ಬೆಟರ್, ನನ್ನ ಸಜೆಷನ್ 1-2-3 ಅವರ್ಸ್ ಮುಂಚೆ ಮಾಡಿ. ಈಗ ಮಧ್ಯಾಹ್ನ ಸ್ನಾನ ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಳಿ. ಇಲ್ಲ ಬೆಳಗ್ಗೆನೇ ಹರ್ಲಿ ಸ್ನಾನ ಮಾಡ್ತೀನಿ ಅನ್ನೋರು ನೈಟ್ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ. ಸೊ ಇದು ನನ್ನ ಸಜೆಷನ್. ಈಗ ಆ್ಯಕ್ಚುಲಿ ನಮ್ದು ಆ ಕಡೆ ಇನ್ನೊಂದು ರೂಮ್ ಇದೆ, ಅಲ್ಲೂ ಕೂಡ ಬೆಡ್ಶೀಟ್ ಚೇಂಜ್ ಮಾಡಬೇಕಿತ್ತು. ಬಿಕಾಸ್ ಅಲ್ಲಿ ರೆಗ್ಯುಲರ್ ಆಗಿ ಶ್ರೀ ಬರ್ಕೊಳ್ಳೋದು, ಓದ್ಕೊಳ್ಳೋದು, ಕ್ಲಾಸಸ್ ತೊಗೊಳ್ಳೋದು ಮಾಡ್ತಾರೆ. ಆ ರೂಮ್ದು ಕೂಡ ಬೆಡ್ಶೀಟ್ ಕ್ಲೀನ್ ಮಾಡಿ ಕೊಟ್ಬಿಟ್ರೆ ವಾಷಿಂಗ್ ಆಗ್ತಾರೆ. ಅದಕ್ಕೋಸ್ಕರ ಈ ರೂಮ್ ಕಂಪ್ಲೀಟ್ ನಮಗೆ ಲೈಕ್ ವರ್ಕ್ ರಿಲೇಟೆಡ್ಗೆ. ನಾವೇನಿಲ್ಲಿ ಮಲ್ಕೊಳ್ಳೋದು ಥರ ಎಲ್ಲ ಇಲ್ಲ. ಬಟ್ ಗೆಸ್ಟ್ ಯಾರಾದರೂ ಬಂದರೆ ಮಾತ್ರ ಸ್ಟೇ ಮಾಡ್ತಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ನಾನು 10 days once ಆ ಥರ ಬೆಡ್ಶೀಟ್ ಚೇಂಜ್ ಮಾಡ್ತೀನಿ. ರೆಗ್ಯುಲರಾಗಿ ಏನು ಮಾಡೋಕ್ಕೆ ಹೋಗಲ್ಲ. ಶ್ರೀಗೆ ಸ್ವಲ್ಪ ಡೆಸ್ಟ್ ಅಲರ್ಜಿ ಎಲ್ಲ ಆಗುತ್ತೆ. ಸೊ ಅವ್ರು ಇಲ್ದಿದ್ದಾಗಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಸೊ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟು ನಾನು ಹೋಗಿ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಈಗ ಜಸ್ಟ್ ಫ್ರೆಶ್ ಅಪ್ ಆದೆ. ಈ ಟವಲ್ ನನಗೆ ಆ್ಯಕ್ಚುಲಿ ಸಾಲದೇ ಇಲ್ಲ, ಯಾಕಂದ್ರೆ ಕೂದಲು ಚಿಕ್ಕ ಇದ್ದಾಗ ತರಿಸ್ಕೊಂಡಿದ್ದೀನಿ ನಾನು. ಡಾಕ್ಟರ್ ಟವಲ್ ಅಂತ ಬ್ರ್ಯಾಂಡ್ ಹೆಸರು. ಆಲ್ಮೋಸ್ಟ್ 2-3 ವರ್ಷದ ಮೇಲೆ ಆಯ್ತು ಅನ್ಸುತ್ತೆ, ಜಾಸ್ತಿನೇ ಆಯಿತು, 3-4 years. ನಾನು ಶಾರ್ಟ್ ಹೇರ್ ಡೊನೇಟ್ ಮಾಡಿದ್ದೆ ಅಲ್ಲ, ಆ ಟೈಮಲ್ಲಿ ಶಾರ್ಟ್ ಹೇರ್ ಇತ್ತಂತ ತರಿಸ್ಕೊಂಡಿದ್ದು. ಈಗಲೂ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ನೀರನ್ನ ಪ್ರಾಪರಾಗಿ ಇದು ಮಾಡುತ್ತೆ. ಸೊ ಯೂಶಲಿ ನಾನು 2 ಟವಲ್ ಯೂಸ್ ಮಾಡ್ತೀನಿ. ಫಸ್ಟ್ ಒಂದು ಟವಲ್ ಯೂಸ್ ಮಾಡಿ ತೆಗೆದು ಬಿಡ್ತೀನಿ, ದೆನ್ ಇದನ್ನು ಹಾಕಿ ಬಿಡ್ತೀನಿ. ಸೊ ಇವಾಗ ನಾನು ಹೇಳಿದ್ದೆಲ್ಲ ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತೀನಿ ಅಂತ. ಸೊ ಏರ್ಸಿ ಒಂದು ನಿಮಿಷ. ಓಕೆ, ಈ ಹೇರ್ ಸಿರಮ್ ಯೂಸ್ ಮಾಡ್ತೀನಿ ನಾನು. ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಲೈಕ್ ಇದು ಆಲ್ಮೋಸ್ಟ್ ನಾನು 5 or 6 ಬಾಟಲ್ಸು. ತುಂಬ ಚಿಕ್ಕದು ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗಿರೋದ್ರಿಂದ ಬೇಗ ಕಾಲಾಗುತ್ತೆ. ಮತ್ತು ನಾನು ವೀಕ್ಲಿ
ಒಂದ್ಸಲಿ ಆಯಿಲ್ ಅಪ್ಲೈ ಮಾಡಿ ಮಿಕ್ಕಿರೋ ಟೈಮಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು ಅದಕ್ಕೋಸ್ಕರ. ಆ್ಯಂಡ್ ಶ್ಯಾಂಪೂ ನಾನು ಯೂಸ್ ಮಾಡೋದು ಲಾರಿಯಲ್. ಈ ಥರ ಏನು ಮಾಡ್ತೀನಿ ಅಂದರೆ ಫಸ್ಟು ಈ ಥರ ಸ್ಮಾಲ್ ಬಾಟಲ್ಸ್ನ ತರಿಸ್ಕೋತೀನಿ. ಇದು ಕಂಡೀಷ್ನಿಂಗ್. ಆ್ಯಕ್ಚುಲಿ ನಾನು ಫಸ್ಟು ಹೈಡ್ರೋಕ್ಲೋರಿಕ್ಕೆ ಫಸ್ಟು ಇದೇ ಥರ ಕಂಡೀಷ್ನರ್ ತರಿಸ್ಕೊಂಡಿದ್ದೆ. ಆ್ಯಂಡ್ ದೆನ್ ನೋಡೋಣ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಬಿಕಾಸ್ ನನ್ನ ಈಗ ಕೋಲ್ಡ್ ವೆದರ್ ಇತ್ತಲ್ಲ ಲಾಸ್ಟು, ನನ್ನ ಕೂದಲು ತುಂಬ ಡ್ರೈ ಆಗ್ತಾ ಇತ್ತು. ಕಾರ್ನರ್ಸಲ್ಲಂತೂ 2 ದಿನಕ್ಕೆಲ್ಲ ತುಂಬ ಡ್ರೈ ಆಗಿಬಿಡೋದ್ರಿಂದ ಸೊ ಚೇಂಜ್ ಮಾಡೋಣ ಶೈನಿಗೆ ಅಂತ ಇದು ತರಿಸ್ಕೊಂಡಿದ್ದೆ. ಆ್ಯಂಡ್ ಇದು ಲೈಕ್ ಫಸ್ಟ್ ತರಿಸ್ಕೊಂಡಿದ್ದ ಬಾಟಲ್ ಈಗ ದೊಡ್ಡದು ತರಿಸಿಟ್ಟಿದ್ದೀನಿ. ಸೊ ಯಾವುದೇ ಪ್ರಾಡಕ್ಟ್ನೂ ಅಷ್ಟೇ ನಾನು ಆ್ಯಕ್ಚುಲಿ ನನ್ನ ಶ್ಯಾಂಪೂಗಳು ಅಂತ ಬಂದಾಗ ನಾನು ತುಂಬ ಚೇಂಜ್ ಮಾಡ್ತಿರ್ತೀನಿ. ಈಗ 3 months ಬ್ಯಾಕ್ ನಾನು ಸೆಬಾ ಯೂಸ್ ಮಾಡ್ತಿದ್ದೆ, ಅದಾದಮೇಲೆ ಲಾರಿಯಲ್ಗೆ ಸ್ವಿಚ್ ಆದೆ. ಸೊ ಲಾರಿಯಲ್ಲೂ ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಿದೆ, ಸ್ಮಾಲ್ ಬಾಟಲ್ ತರಿಸಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನನಗೆ ಒಂದ್ಸಲಿ ಕಂಫರ್ಟಬಲ್ ಆದಮೇಲೆ ಮಾತ್ರನೇ ನಾನು ದೊಡ್ಡ ಬಾಟಲ್ನ ತರಿಸ್ಕೊಳ್ಳೋದು. ಈಗ ದೊಡ್ಡ ಬಾಟಲ್ ಇದೆ ತೋರಿಸ್ತೀನಿ. ಆ್ಯಂಡ್ ದೆನ್ ಇದು ನನಗೆ ಫೇಸ್ ವಾಶ್ ಹೆವೆನಿ ಅಂತ. ಇದು ನನಗೆ ಲಾಸ್ಟ್ 3-4 years ಬ್ಯಾಕ್ ನಾನು ನೈಟ್ ಶಿಫ್ಟಿಂದ ಡೇ ಶಿಫ್ಟಿಗೆ ಬಂದೆ ಕೋವಿಡ್ ಆದಮೇಲೆ. ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಆಯ್ತಂತ, ಹಾರ್ಮೋನಲ್ ಚೇಂಜಸ್ಸು ಏನೋ ಇಲ್ಲ ಅಂತಂದರೆ ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದೆ, ಸ್ವೆಟ್ಟಿಂದ ಟ್ರಿಗರ್ ಆಯಿತು, ತುಂಬ ಹ್ಯಾಕ್ನಿ ಆಗಿ ಸ್ಟಾರ್ಟ್ ಆಗಿಬಿಡ್ತು. ಆಗ ನಾನು ಆಲ್ಮೋಸ್ಟ್ 7 months ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಹಾಸ್ಪಿಟಲಲ್ಲಿ, ಅಂದರೆ ಸ್ಕಿನ್ ಕ್ಲಿನಿಕಲ್ಲಿ. ಅವರು ನನಗೆ ಸಜೆಸ್ಟ್ ಮಾಡಿದ್ದು, ಅವಾಗಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಇದನ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸರ್ವೇನ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಇದು ಕೂಡ. ಸೊ ಅದೊಂದ್ಸಲಿ ಇದೊಂದ್ಸಲಿ ಲೈಕ್ ಡೈಲಿ ನಾನು ಆಲ್ಮೋಸ್ಟ್ 3 to 4 times ಫೇಸ್ ವಾಶ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಮಿಂದ ಬಂದಮೇಲೆ ಆ್ಯಂಡ್ ಮಧ್ಯದಲ್ಲಿ ಕ್ಲಾಸಸ್ ಇದ್ದರೆ ಇಲ್ಲ ಹೊರಗಡೆ ಹೋಗ್ಬೇಕಂತಂದರೆ, ಯಾಕಂದರೆ ನಿಮ್ಮ ಸ್ಕಿನ್ ತುಂಬ ಡ್ರೈ ಆಗಿ ಆಯಿಲಿ ಆದಾಗಲೇ ನಿಮಗೆ ಹ್ಯಾಕ್ನಿ ಟ್ರಿಗರ್ ಆಗೋದು. ಸೊ 3 times ಆದರೂ ಫೇಸ್ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟ್. ಏನಪ್ಪ, ಸೊ ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಆ್ಯಂಡ್ ಶ್ಯಾಂಪೂ 1 ನಿಮಿಷ ತೋರಿಸ್ತೀನಿ ಫೈನಲ್ ಆಗಿ. ಒನ್ಸ್ ನನಗೆ ಅದು ಓಕೆ ಬ್ರ್ಯಾಂಡ್ ಅನ್ಸಿದ್ಮೇಲೆ ಈ ಥರ ತರಿಸಿಟ್ಕೊತೀನಿ ದೊಡ್ಡದು. ಬಿಕಾಸ್ ನಾನು ರೆಗ್ಯುಲರ್ 4 times 5 times ಏರ್ ವಾಶ್ ಮಾಡೋದಿದ್ರೆ ನನಗೆ ಬೇಕೇ ಬೇಕು. ಆ್ಯಂಡ್ ಆಯಿಲ್ ಮಾಡಿದಾಗೆಲ್ಲ ನಾನು 2 times ಏರ್ ವಾಶ್ ಮಾಡ್ತೀನಿ. ಇದಿಷ್ಟು ನನ್ನ ಹೇರ್ ಕೇರ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ್ಯಂಡ್ ಆಯಿಲ್ ಅಂತ ಬಂದಾಗ ನಾನು ಹೇಳಿದೆ ಅಲ್ವಾ, ಲಾಸ್ಟ್ ಟೈಮ್ ಒಂದ್ಸಲಿ ಹೇಳಿದ್ದೆ ನನ್ನ ಊರಿಂದ ಕೊಬ್ಬರಿ ಎಣ್ಣೆ ತರಿಸ್ಕೊಡ್ತಾರೆ, ಅದನ್ನ ಹಾಕೊತೀನಿ. ಇಲ್ಲ ಸಡನ್ ಆಗಿ ಏನಾದರೂ ಖಾಲಿ ಆಯಿತು, ನಂಗೆ ತರ್ಸಕ್ಕೆ ಆಗಲಿಲ್ಲ ಅಂತ ಅಂದಾಗ ಮಾತ್ರ ನಾನು ಇಲ್ಲಿ ಯಾವುದಾದ್ರೂ ಲೋಕಲ್ ಬ್ರ್ಯಾಂಡ್ ಟ್ರೈ ಮಾಡ್ತೀನಿ. ಲೈಕ್ ಕೋಕೋನಟ್ ಆಯಿಲ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಹೈಪ್ ಇರುತ್ತಲ್ಲ ಅದನ್ನು ಕೂಡ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ಹೇರ್ ಕೇರ್ ಹೇಳಿದೆ ಅಲ್ವಾ. ಫಸ್ಟು ತಿಳ್ಕೊಳಬೇಕಾಗಿರೋದು ಏನು ನೀವು ಅಂತಂದರೆ, ಶ್ಯಾಂಪೂಸ್ ಮೇಲೆ ಡಿಪೆಂಡ್ ಆಗೋದನ್ನ ಸ್ಟಾಪ್ ಮಾಡಿ. ಬಿಕಾಸ್ ನಾನು ತುಂಬ ಶ್ಯಾಂಪೂಸ್ ಚೆಕ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಕ್ಲಿನಿಕ್ ಪ್ಲಸ್, ಆಮೇಲೆ ಸೆಬಾಮೆಡ್, ಈ ಥರ ಲಾರಿಯಲ್, ಮಧ್ಯದಲ್ಲಿ ಇನ್ನೊಂದು ಟ್ರೆಸಮೆ, ಇದೆಲ್ಲ ಲೈಕ್ ಎಲ್ಲ ವೆರೈಟೀಸ್ನು ಟ್ರೈ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ಶ್ಯಾಂಪೂಸ್ಗಿಂತ ಮೇನ್ ನಿಮ್ಮ ಹೆಲ್ತ್ ಕಾಪಾಡ್ಕೊಬೇಕಾಗಿರೋದು ಹೈಜೀನಿಂದ. ಮೇನ್ ಶ್ಯಾಂಪೂಸ್ ಮೇಲೆ ಡಿಪೆಂಡ್ ಆಗೋದು ಬಿಟ್ಟು ಪ್ರಾಪರಾಗಿ ಆಯಿಲಿ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸ್ಕ್ಯಾಪ್ ಕ್ಲೀನ್ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಮೇನ್ ಏನು ಮಾಡ್ತೀನಿ ನಾನು, 2 months once ನಾನು ಏರ್ ಸ್ಪಾ ಮಾಡಿಸ್ತೀನಿ. ಬಿಕಾಸ್ ಇನ್ ಕೇಸ್ ಏನಾದ್ರು ಡ್ಯಾಂಡ್ರಫ್ ಟ್ರಿಗರ್ ಆಗ್ತಾ ಇದ್ರೆ ಅದಕ್ಕೆಲ್ಲದಕ್ಕೂ ಮತ್ತೆ ಮಸಾಜ್ ತೊಗೊಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆ್ಯಂಡ್ ಸಿರಮ್ ಯೂಸ್ ಮಾಡಿದ್ಮೇಲೆ ಅಷ್ಟೇ ನೀವು ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮಸಾಜರ್ ಇದ್ರೂ ಓಕೆ, ಇಲ್ಲ ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಕೂಡ ಹೇರ್ ಗ್ರೋತ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿಗೆ ಇದು. ಆ್ಯಂಡ್ ಆಮೇಲೆ ಕೂದಲು ಬಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟು ಫೇಸ್ ಅಂತ ಬಂದಾಗ, ಫೇಸ್ ನಾನು ಪ್ರತಿ ಸಲಿನೂ ಫೇಸ್ ವಾಶ್ ಆಗಿದ ತಕ್ಷಣ ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಮಿನಿಮಲಿಸ್ಟ್ ಯೂಸ್ ಮಾಡ್ತಿದ್ದೀನಿ. ಏನಕ್ಕಿದು ಅಂತ ಅಂದರೆ, ಹೇಳಿದೆ ಅಲ್ವಾ ನಮಗೆ ಹ್ಯಾಕ್ನಿ ಟ್ರಿಗರ್ ಆಗ್ತಾ ಇರುತ್ತೆ. ಬಿಕಾಸ್ ವೆದರ್ ಚೇಂಜ್ ಇರುತ್ತೆ, ಡಸ್ಟ್ ಇರುತ್ತೆ, ಇವೆಲ್ಲ ಕಾಮನ್ ಹ್ಯಾಕ್ನಿ ಟ್ರಿಗರ್ ಆಗೋದು. ಸೊ ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನೀವು ಡೈಲಿ ಸಿರಮ್ನ ಅದನ್ನು ಹೆಲ್ಪ್ ಮಾಡುತ್ತೆ ಟ್ರಿಗರ್ ಆಗದೆ ಇರೋದಕ್ಕೆ, ಅದಕ್ಕೋಸ್ಕರ. ಬಟ್ ನೀವು ಆ್ಯಕ್ಚುಲಿ ನಾನು ಟ್ರೈ ಮಾಡಿದ್ದು 2ನೇ ಬಾಟಲ್, ನಂಗೆ ತುಂಬ ಚೆನ್ನಾಗಿ ಡಿಫ್ರೆನ್ಸ್ ಫೀಲ್ ಐತೆ. ಬಿಕಾಸ್ 1 week ಏನೋ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡಲಿಲ್ಲ, ತರ್ಸೋಣ ಅಂತ ಅಂದ್ಕೊಂಡು. ಆ್ಯಂಡ್ ಅಗೇನ್ ಸ್ವಲ್ಪ ಕಾಸ್ಟ್ಲಿ ಇದೆ ರೇಟು. ಈ ಸ್ಮಾಲ್ ಬಾಟಲ್ 550 rupees. ಸೊ ಚಿಕ್ಕದು ತರಿಸ್ಕೊಂಡು ಫಸ್ಟ್ ಟ್ರೈ ಮಾಡಿ. ಇನ್ ಕೇಸ್ ನಿಮ್ಮ ಸ್ಕಿನ್ನಿಗೆ ವರ್ಕ್ ಆಗ್ತಿದೆ ಅಂದರೆ ಮಾತ್ರ ತರಿಸ್ಕೊಳ್ಳಿ. ಎಲ್ಲರೂ ಅಷ್ಟೇ ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಫಾಲೋ ಮಾಡ್ತಾರೆ ಅಂತ ನೀವು ಫಾಲೋ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಸಿರಮ್ ಹಾಕಿ 10 seconds or 15 seconds ಬಿಟ್ಬಿಡ್ತೀನಿ. ಮೀನ್ ವೈಲ್ ಸ್ಟ್ರೀಕ್ ಪಿಲೋ ಬೇಕಂತೆ ಕೊಟ್ಟು ಬರ್ತೀನಿ 1 ನಿಮಿಷ. ಇದು ಡ್ರೈ ಆಗಿರುತ್ತೆ, ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗೋಕ್ಕೆ ಮಿನಿಮಮ್ 10 seconds ಅಲ್ಲಿ ಕೊಡಬೇಕು. ಆ್ಯಂಡ್ ನಾನು ಹೇಳಿದೆ ಅಲ್ವಾ ನನಗೆ ಸ್ಕಿನ್ ಇಶ್ಯೂಸ್ ಆಗಿತ್ತು ಒಂದು 4-5 years ಬ್ಯಾಕ್ ಅಂತ. ಆ ಟೈಮಲ್ಲಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದೆ ಇದನ್ನು. ಐ ಆಮ್ ನಾಟ್ ಶೋರ್ ಇದೆಲ್ಲ ಸ್ಕಿನ್ಗೂ ವರ್ಕ್ ಆಗುತ್ತೆ ಅಂತ. ಬಟ್ ನಾನು ತುಂಬ ಅಂದರೆ ತುಂಬ 4 ವರ್ಷ ಕಂಟಿನ್ಯೂಸ್ ಯೂಸ್ ಮಾಡಿದ್ದೀನಿ. ನನ್ನ ಸ್ಕಿನ್ಗೆ ಸಖತ್ತಾಗಿ ಸೆಟ್ ಆಗಿದೆ. ಸೊ ತುಂಬ ಜನ ಕೇಳ್ತೀರಾ ಪದೇ ಪದೇ ಅನ್ನೋದಕ್ಕೋಸ್ಕರ ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ ಹ್ಯಾಕ್ನಿ ಮಿಸ್ಟ್ ಅಂತ. ಬಿಕಾಸ್ ಇದು ಹ್ಯಾಕ್ನಿಗೆ ಅಂತ ಅಂದ್ಬಿಟ್ಟೆ ಮೇಯ್ನು.
ಆ್ಯಂಡ್ ದೆನ್ ಸನ್ಸ್ಕ್ರೀನು ಅಷ್ಟೇ, ಹ್ಯಾಕ್ನಿ UV ಅಂತ. ತುಂಬ ಚೆನ್ನಾಗಿದೆ, ನೋ ಫ್ರೇಗ್ರೆನ್ಸ್ ನಥಿಂಗ್, ಆ್ಯಂಡ್ ತುಂಬ ಆಯಿಲಿ ಥರ ಇರುತ್ತೆ. ಇಷ್ಟು ನಾನು ನೀಟಾಗಿ ಅಪ್ಲೈ ಮಾಡ್ತೀನಿ. ಸೇಮ್ ಇದೆ, ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ AM ರೂಟೀನ್ ಇದೇ ಇರುತ್ತೆ. ಸನ್ಸ್ಕ್ರೀನ್ ಮಿಸ್ಸೇ ಮಾಡಲ್ಲ ನಾನು, ಬಿಕಾಸ್ ನಾನು ಲ್ಯಾಪ್ಟಾಪ್ ಈಗ ಹೊರಗಡೆ ಹೋಗದೆ ಇರ್ಬೋದು, ಬಟ್ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ಳೋದ್ರಿಂದ UV ರೇಸ್ ಬರುತ್ತೆ ಅಲ್ವಾ, ಅದು ಕೂಡ ನಮ್ಮ ಸ್ಕಿನ್ಗೆ ಡೇಂಜರನೇ. ಆ್ಯಕ್ಚುಲಿ ಈಗ 6 ಮಂತ್ಸಿಂದ ಸ್ವಲ್ಪ ನನಗೂ ಕೂಡ ಮಿಡ್ಡಲ್ಲಿ ಹ್ಯಾಕ್ನಿ ಟ್ರಿಗರ್ ಆಗ್ತಾ ಹೋಗ್ತಾ ಇದೆ, ಬಿಕಾಸ್ ಆಫ್ ಸ್ಟ್ರೆಸ್ ಆ್ಯಂಡ್ ಲಾಂಗ್ ಟರ್ಮ್ ಕೆಲಸ ಆ್ಯಂಡ್ ಆಫೀಸ್ ಮತ್ತು ಸ್ಟಾರ್ಟಪ್ ಎರಡೂ ಇತ್ತು. ಹೊರಗಡೆ ಶೂಟಿಂಗ್, ಮೇಕಪ್ಸ್ ಆ್ಯಂಡ್ ಪ್ರತಿ ಸಲ ರೀಲು, ಅದಕ್ಕೆ ಮೇಕಪ್ ಮಾಡ್ತೀನಿ ಆ್ಯಂಡ್ ಪ್ರಾಡಕ್ಟ್ಸ್ ಚೇಂಜ್ ಆಗ್ತಾ ಇರುತ್ತೆ ಮೇಕಪ್ ಮಾಡಿಸಿದಾಗ. ಇದರಿಂದನೂ ಎಲ್ಲದನ್ನೂ ಹ್ಯಾಕ್ನಿ ಆಗುತ್ತೆ. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾನು ಹೇಳಿದೆ ಅಲ್ಲ 4 years ಬ್ಯಾಕ್ ನಾನು ತುಂಬ ಟ್ರೈ ಮಾಡಿದೆ. ಲೈಕ್ ಯಾವ ಥರ ಅಂದರೆ ಹೋಮ್ ರೆಮಿಡೀಸ್ ಏನೇನಿರುತ್ತೋ ಅದನ್ನೆಲ್ಲ ಟ್ರೈ ಮಾಡಿದೆ, ಏನೂ ವರ್ಕ್ ಆಗಲಿಲ್ಲ. ಫೈನಲ್ ಆಗಿ ಡಿಸೈಡ್ ಮಾಡಿದೆ ಡಾಕ್ಟರ್ ತೋರಿಸ್ಕೊಳ್ಳೋಣ ಅಂತ. ಬಟ್ ಐ ಸ್ಪೆಂಟ್ ಆಲ್ಮೋಸ್ಟ್ 2 lakhs ಅನ್ಸುತ್ತೆ 6 months ಟ್ರೀಟ್ಮೆಂಟ್ಗೆ. ಬಟ್ ತುಂಬ ಚೆನ್ನಾಗಿ ಕ್ಯೂರ್ ಆಗಿತ್ತು. ಅದಾದಮೇಲೆ ಈಗ 6 months ಲೈಟಾಗಿ ನನಗೆ ಹ್ಯಾಕ್ನಿ ಟ್ರಿಗರ್ಸ್ ಆಗ್ತಾ ಇದೆ, ಬಟ್ ಟೋಟಲಿ ಫೈನ್. ನನಗೆ ಗೊತ್ತು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ನೀವು ಅಷ್ಟೇ, ಇನ್ ಕೇಸ್ ಏನಾದ್ರು ಆಗ್ತಿದೆ ಅಂದಾಗ ಯೂಟ್ಯೂಬಲ್ಲಿ ಟೊಮೊಟೊ, ನಿಂಬೆಹಣ್ಣು ಇದನ್ನೆಲ್ಲ ಹೇಳ್ತಾ ಇರ್ತಾರೆ, ಏನು ಮಾಡಬೇಡಿ. ನನ್ನ ಬೆಸ್ಟ್ ಹೋಮ್ ರೆಮಿಡಿ ಅಂದರೆ ಕಡಲೆ ಹಿಟ್ಟನ್ನ ರೋಸ್ ವಾಟರ್ ಹಾಕೊಂಡು ನೀಟಾಗಿ ವಾಶ್ ಮಾಡಿ ಡೈಲಿ. ಜಾಸ್ತಿ ಮಾಡಿದ್ರು ಕೂಡ ನಿಮ್ಗೆ ಅದು ಡ್ರೈನೆಸ್ ಫೀಲ್ ಆಗುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಏನು ಮಾಡ್ಬೋದು ಅಂತ ಅಂದರೆ 3 days once ಇಲ್ಲ ಆ ಥರ ನೀವು ವಾಶ್ ಮಾಡೋದ್ರಿಂದ ಗ್ಲೋ ಬರುತ್ತೆ. ಏನು ಬೇರೆ ಏನು ಯೂಸ್ ಮಾಡ್ತೀನಿ ನಾನು ಮದುವೆ ಟೈಮಲ್ಲಿ ಇಲ್ಲ ಅಂತಂದರೆ ಆ ಥರ ಅಂದರೆ ನಾನು ಏನು ಯೂಸ್ ಮಾಡಲ್ಲ. ಸ್ಪಿನ್ನಲ್ಲಿ ರೆಗ್ಯುಲರ್ ಆಗಿ ಕ್ಲೀನಪ್ ಮಾಡಿಸ್ಕೊತೀನಿ 2-3 months once, ಬಿಕಾಸ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗಬೇಕಲ್ಲ ಫೇಸಲ್ಲಿ, ಅದಕ್ಕೆ. ಇಲ್ಲ ಅಂದರೆ ನಿಮ್ಗೆ ಹೊರಗಡೆ ಈ ಥರ ಪ್ಯಾಕೆಟ್ಸ್ಗಳು ಸಿಗುತ್ತೆ. ಯಾವುದೇ ಇವೆಂಟ್ಗೆ ರೆಡಿ ಆಗೋಕ್ಕಿಂತ ಮುಂಚೆ ಈ ಥರ ಪ್ಯಾಕೆಟ್ಸ್ ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ವಿಟಮಿನ್ ಸಿ ಈ ಥರ ಎಲ್ಲ ಇರುತ್ತೆ. ಸೊ ನೋಡ್ಕೊಂಡು ತರಿಸ್ಕೊಳ್ಳಿ, ನಿಮ್ಮ ಸ್ಕಿನ್ಗೆ ಯಾವುದಾದ್ರೂ ಆಗಲ್ಲ ಅನ್ನೋದನ್ನ ತರಿಸ್ಕೊಬೇಡಿ. ಬ್ರ್ಯಾಂಡ್ ಅಂತ ಏನು ಸಜೆಸ್ಟ್ ಮಾಡಲ್ಲ, ನಾನು ರೆಗ್ಯುಲರ್ ಆಗಿ ಸುಮ್ಮನೆ ನೋಡ್ತೀನಿ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಬ್ಲ್ಯಾಕ್ ಹೆಡ್ಸ್ ರಿಮೂವಿಂಗ್ ಇರುತ್ತೆ. ಸೊ ಈ ಥರ ನೋಡ್ಕೊಂಡು ಪ್ಯಾಕೆಟ್ಸ್ ತೊರ್ಕೊಂಡು ಇದು ಮಾಡಿ. ಅದು ಬಿಟ್ಟರೆ ನನಗೊಬ್ರು ತುಂಬಾ ಅವರಂತೂ 10-15 ವರ್ಷದಿಂದ ಪರಿಚಯ ಅನ್ಸುತ್ತೆ. ಈಗ ಸಂಡೇ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮನೆ ಹತ್ರ ಇರೋದವರು. ಸೊ ನಾನಿರೋದು ಇವಾಗ ಇಲ್ಲಿಂದ 25 kilometers. ಸೊ ನಾನು 2 months 3 months ಒಂದಷ್ಟು ಅವ್ರ ಹತ್ರ ಹೋಗೋದು. ಅವರು ರೆಗ್ಯುಲರ್ ಆಗಿ ನನಗೆ ಒಂದು ಫೇಸ್ ವಾಶ್ ಮಾಡಿಕೊಡ್ತಾರೆ. ಫೇಶಿಯಲ್ ಮಾಡ್ಕೊಡ್ತಾರೆ. ಆ ಫೇಶಿಯಲ್ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅಂದ್ರೆ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡಕ್ಕೆ, ಪಿಂಪಲ್ ಕ್ಲಿಯರ್ ಮಾಡಕ್ಕೆಲ್ಲ. ಸೊ ನಾನು ಯೂಶಲಿ ಅವ್ರ ಹತ್ರ ಹೋಗ್ತೀನಿ. ಅದು ಬಿಟ್ರೆ ಮಂತ್ಲಿ ಒನ್ಸ್ ಇಲ್ಲ ತುಂಬಾ ಬ್ಲ್ಯಾಕ್ ಹೆಡ್ಸ್ ಆಯ್ತು, ಮೂಗ್ ಮೇಲೆ ಬ್ಲ್ಯಾಕ್ ಮಾರ್ಕ್ಸ್ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಅಂದಾಗ ನಿಯರ್ ಸ್ಪಿನ್ ಅಲ್ಲಿ ನಾನು ಮೆಂಬರ್ಶಿಪ್ ತಗೊಂಡ್ಬಿಟ್ಟಿರ್ತೀವಿ. ಸೊ ಶ್ರೀ ಯೂಶಲಿ ಪೇ ಮಾಡಿ ಇಟ್ಬಿಡ್ತಾರೆ ನನಗೆ ಅಂತ ಅಂದ್ಬಿಟ್ಟು. ಸೊ ನಾನು ಅಲ್ಲಿ ಹೋಗಿ ಏರ್ ಸ್ಪಾ ಮತ್ತೆ ಕ್ಲೀನಪ್ ನಾರ್ಮಲ್ 500 rupees or 600 rupees ಕ್ಲೀನಪ್ ಅನ್ಸುತ್ತೆ, ಅದನ್ನ ಅಷ್ಟೇ ತಗೊಳ್ಳೋದು. ಬಿಕಾಸ್ ಬ್ಲ್ಯಾಕ್ ಹೆಡ್ಸ್ ನ ರಿಮೂವ್ ಮಾಡಿ ಒಂದು ಫೇಸ್ಗೆ ಕ್ಲೀನ್ ಮಸಾಜ್ ಇರಲಿ ಅಂತ. ಇದು ಬಿಟ್ಟು ನಾನು ಎಕ್ಸ್ಟ್ರಾ ಏನು ಮಾಡಲ್ಲ. ಅಂಡ್ ಮೇಕಪ್ ಮಾಡ್ಬೇಕಾದ್ರೆ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಯಾವಾಗ ಮೇಕಪ್ ವಿಡಿಯೋ ಬೇಕಂತಂದ್ರೆ ನಾನು ಮೇಕಪ್ ವಿಡಿಯೋನು ರೆಗ್ಯುಲರ್ ಮೇಕಪ್ ಹೇಗೆ ಮಾಡ್ಕೋತೀನಿ ಅದು ಕೂಡ ಮಾಡ್ತೀನಿ. ಅಂಡ್ ರೆಗ್ಯುಲರ್ ಡೈಲಿ ಬೆಳಗ್ಗೆ ಎದ್ರು ಇದೆ, ರಾತ್ರಿ ಮಲ್ಕೋಬೇಕಾದ್ರು ಅಷ್ಟೇ. ರಾತ್ರಿ ಮಲ್ಕೋಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ, ಬಿಟ್ರೆ ಸಿರಮ್ ಆ್ಯಂಡ್ ಮಾಯ್ಶ್ಚರೈಸರ್. ಬೇಕಾದ್ರೆ ಈವ್ನಿಂಗ್ ನನಗೆ ಟೈಮ್ ಸಿಕ್ಕಿದ್ರೆ, ಕ್ಲಾಸ್ ಇದೆ, ಕ್ಲಾಸ್ ಆದ್ಮೇಲೆ ನಂಗೆ ಟೈಮ್ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ. ಇಷ್ಟೇ ಮಾಡೋದು. ಆ್ಯಂಡ್ ಮಧ್ಯದಲ್ಲೂ ಅಷ್ಟೇ, ಇನ್ ಕೇಸ್ ಏನಾದ್ರು ಜಿಮ್ ಮುಗಿಸ್ಕೊಂಡ್ಬಂದಾಗ ಸ್ನಾನ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡಿ ಮತ್ತೆ ಸೇಮ್ ಇದನ್ನೇ ಅಪ್ಲೈ ಮಾಡ್ತೀನಿ ಅಷ್ಟೇ. ಬೇರೆ ಇನ್ನೇನು ಎಕ್ಸ್ಟ್ರಾ ಮಾಡಲ್ಲ. ಈಗ ರೀಸೆಂಟಾಗಿ ನಂಗೆ ಸ್ವಲ್ಪ ಚಿಕ್ಕ ವಯಸ್ಸಿಂದಾನೇ ಅಂಡರ್ ಐ ಇದು ಪ್ರಾಬ್ಲಮ್ ಇದೆ, ಅಂದರೆ ಈ ಲೈನ್ ಇದೆ, ಚಿಕ್ಕ ವಯಸ್ಸಿಂದಾನೇ ಇದೆ ಇದು ನನಗೆ. ಬಟ್ ಸ್ವಲ್ಪ ಈಗ ಸಿಸ್ಟಮ್ ಎಲ್ಲ ಜಾಸ್ತಿ ನೋಡ್ತಿರೋದ್ರಿಂದ ಮತ್ತೆ ನೈಟ್ ಶಿಫ್ಟ್ ಮಾಡಿದ್ನಲ್ಲ, ಅವಾಗ ಒಂದು ಸ್ವಲ್ಪ ಜಾಸ್ತಿ ಟ್ರಿಗರ್ ಆಗಿತ್ತು. ಸೊ ಅಂಡರ್ ಐ ಕ್ರೀಮ್ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ವಿಲ್ವಾ ಅದು ತರ್ಸ್ಕೊಂಡಿದ್ದೀನಿ. ಇದೊಂದು ಮತ್ತೆ ಇದ್ರ ಬ್ರ್ಯಾಂಡೇ ಈಗ ಸದ್ಯಕ್ಕೆ ಆಯಿಲ್ ಯೂಸ್ ಮಾಡ್ತಿರೋದು ನಾನು. ಇದು ಬಿಟ್ರೆ ಇನ್ನೇನು ಮಾಡಲ್ಲ, ಒಂದು ಲಿಪ್ ಬಾಮ್ ಹಾಕೊಂತೀನಿ ಅಷ್ಟೇ. ಆ್ಯಂಡ್ ಆಬ್ವಿಯಸ್ಲಿ ಮೀಟಿಂಗ್ಸ್ ಹೊರಗಡೆ ಹೋಗ್ಬೇಕಾದ್ರೆ ಮೇಕಪ್ ಆಗಿ ರೆಡಿ ಆಗ್ತೀನಿ. ಇದ್ರ ಮೇಲೆ ಇಷ್ಟೆಲ್ಲ ಆದ್ಮೇಲೆ ಇದ್ರ ಮೇಲೆ ಮೇಕಪ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಮೇನ್ ಫೇಸ್ ಕ್ರೀಮ್ ಇದೆ. ಆ್ಯಂಡ್ ಇನ್ನೊಂದು ಮಿಸ್ ಮಾಡೋದು ಎಲ್ಲರೂ ಏನಂದ್ರೆ ಮಾಯ್ಶ್ಚರೈಸರ್. ಅಯ್ಯೋ ಯಾರು ಅಪ್ಲೈ ಮಾಡ್ತಾರೆ ಅಂತ. ನಾನು ಈಗ ಡೈಲಿ ಹೇಳೋದಲ್ಲ ನಿಮಗೆ, ಆಲ್ಮೋಸ್ಟ್ 3 times ಬಾಡಿ ವಾಶ್ ಮಾಡೇ ಮಾಡ್ತೀನಿ. ಬಿಕಾಸ್ ಒಂದು ಸ್ವೆಟ್ ಆಗೋದ್ರಿಂದ, ಕ್ಲಾಸಸ್ ಹೋಗೋದ್ರಿಂದ. ಸೊ ಮಾಯ್ಶ್ಚರೈಸರ್ ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಾನು ಯೂಸ್ ಮಾಡೋದು ಈಗ ಸದ್ಯಕ್ಕೆ ಬೋರೋಪ್ಲಸ್ ಹೇಳೋದ್ನಲ್ಲ, ತುಂಬ ಟ್ರೈ ಮಾಡ್ತಿದ್ದೆ. ಯಾವುದೋ ಹೊಸ ಫ್ಲೇವರ್ ಬಂತು ಇಲ್ಲ ಅಂತ ಅಂದರೆ ಸ್ಮೆಲ್ ಚೆನ್ನಾಗಿದೆ ಯಾವುದಾದ್ರು ಅಂತ ಅಂದಾಗ ಚೇಂಜ್ ಮಾಡ್ತಲೇ ಇರ್ತೀನಿ. ಸೊ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ಗೆ ನಾನು ಯಾವಾಗಲೂ ಸ್ಟಿಕ್ ಆಗಲ್ಲ. ಇದಿಷ್ಟು. ಆ್ಯಂಡ್ ಏನು ವ್ಯಾಕ್ಸಿಂಗ್ ಅಂತ ಬಂದಾಗ ನಾನು ರೆಗ್ಯುಲರ್ ವ್ಯಾಕ್ಸಿಂಗೇ ಮಾಡಿಸ್ತೀನಿ. ನಾನು ಲೇಸರ್ ಈ ಥರ ಏನು ಯೂಸ್ ಮಾಡಲ್ಲ. ಕಂಪ್ಲೀಟ್ ಕೈ ಮತ್ತು ಕಾಲೇನಿದೆಯೋ ಇದಕ್ಕೆ ವ್ಯಾಕ್ಸಿಂಗೇ ಯೂಸ್ ಮಾಡೋದು ನಾನು. ಏನಕ್ಕೆ ಅಂದರೆ ನನಗೆ ಅದು ಪೋರ್ಸ್ ಆಗುತ್ತೆ ಅಂತ ಫೀಲ್ ಆಗುತ್ತೆ, ಮತ್ತು ಹೇರ್ ಇನ್ನರ್ ಗ್ರೋತ್ ಆಗುತ್ತೆ ಅಂತ. ನಾನು ಚಿಕ್ಕ ವಯಸ್ಸಿಂದನೂ ಚಿಕ್ಕ ವಯಸ್ಸು ಅಂದರೆ ನಾನು ಸ್ಟಾರ್ಟ್ ಮಾಡಿ ನಮ್ಮ ಮಮ್ಮಿ ನನ್ನ ಫಸ್ಟ್ ಟೈಮ್ ಫೇಶಿಯಲ್ ಐಬ್ರೋ ಎಲ್ಲ ಮಾಡಿಸಿದ್ದು 16 years. ಮೆಚ್ಯೂರ್ಡ್ ಆದಮೇಲೆ ಒಂದ್ಸಲಿ
ಎಲ್ಲ ಜಾಸ್ತಿ ಗ್ರೋತ್ ಆಗುತ್ತಲ್ವ ನಿಮಗೆ. ಸೊ ಆ ಟೈಮಲ್ಲಿ ಮಾಡಿಸಿದ್ದು. ಅದಾದಮೇಲೆ ನಾನು ರೆಗ್ಯುಲರಾಗಿ ಸಲೂನಲ್ಲಿ ವ್ಯಾಕ್ಸಿನ್ಸೇ ಮಾಡೋದು, ಲೇಸರ್ ಇದೆಲ್ಲ ಯೂಸ್ ಮಾಡಲ್ಲ. ಆ್ಯಂಡ್ ಅವಾಗಿಂದ ಆಲ್ಮೋಸ್ಟ್ ನಮ್ಮ ಅಕ್ಕನ ಮದುವೆಯಲ್ಲಿ ಆ ಮೇಕಪ್ ಆರ್ಟಿಸ್ಟ್ ಪರಿಚಯ ಆಗಿದ್ದು ನನಗೆ. ನಮ್ಮ ಅಕ್ಕನಿಗೆ ಮದುವೆ ಮಾಡಿದ್ದು ಅವ್ರು. ಇವಾಗ್ಲೂ ಅವ್ರ ಹತ್ರನೇ ನಾನು ಫೇಶಿಯಲ್ ಮಾಡಿಸ್ಕೊಳ್ಳೋದು. ಏನಾದ್ರು ಎಕ್ಸ್ಟ್ರಾ ಫೇಶಿಯಲ್ ಬೇಕಂತಂದ್ರೆ ಅದು ಬಿಟ್ಟರೆ ನಾನು ಯಾವಾಗಲೂ ಕ್ಲೀನ್. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಂತ, ಅದನ್ನು ನೋಡಿ ಮೋಸ ಹೋಗಬೇಡಿ. ತುಂಬ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೊತಿದ್ದೀರಾ ತುಂಬ ಜನ. ಆ ಚಿಕ್ಕ ವಯಸ್ಸಲ್ಲಿ ನೋಡಿಬಿಟ್ಟು ನನ್ನ ಫೇಸ್ ಚೆನ್ನಾಗಿಲ್ಲ, ಹೊರಗಡೆ ಹೋಗಿ ನಾವು ಸಲೂನ್ಗಳಿಗೆ ಹೋಗಲ್ಲ ಚಿಕ್ಕ ಮಕ್ಳುಗಳಿದ್ದಾಗ, ಆ ಥರ ಎಲ್ಲ ಮಾಡ್ಕೋಬೇಡಿ ನನ್ನ ಸಜೆಷನ್. ಬಿಕಾಸ್ ನನ್ನ ಕಸಿನ್ ಒಬ್ಳಿದ್ದಾಳೆ, ಅವಳಂತೂ ಹಿಂಗೆ ಎಲ್ಲ ಟ್ರೈ ಮಾಡಿ ಫೇಸ್ನ ಹಾಳು ಮಾಡ್ಕೊತಿದ್ದಾಳೆ. ಅವಳಿಗೆ ಎಷ್ಟೇ ಸಲ ಹೇಳಿದ್ರು ಆ ಏಜಲ್ಲಿ ಅರ್ಥ ಆಗಲ್ಲ ಯಾರಿಗೂ. ಬಟ್ ನಾನು ನಿಮಗೆ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ನಿಮ್ಗೆ ಹಂಗೂ ಹೆವಿ ಟ್ರಿಗರ್ ಆಗ್ತಿದೆ, ಹ್ಯಾಕ್ನಿ ತರ್ಕೊಳಕ್ ಆಗ್ತಿಲ್ಲ, ನಿಮ್ಗೆ ಏನು ಹೆಲ್ತ್ ಇಶ್ಯೂಸ್ ಇಲ್ಲ. ನಾನು ಹೇಳಿದ್ನಲ್ಲ, ನಂಗೆ 4-5 ಇಯರ್ಸ್ ಬ್ಯಾಕ್ ಆದಾಗ ನಾನು ಜಿಮ್ಗೆ ಹೋಗ್ತಿದ್ದೆ, ಕ್ಲೀನ್ ಫುಡ್ ತಿಂತಿದ್ದೆ, ಆ್ಯಂಡ್ ಇನ್ನು ನನ್ನ ರೂಟೀನ್ ಚೆನ್ನಾಗಿತ್ತು. ಆ್ಯಂಡ್ ಆಫೀಸ್ ಇರಲಿಲ್ಲ, ವರ್ಕ್ ಫ್ರಮ್ ಹೋಮೇ ಇತ್ತು. ಬಟ್ ನನ್ಗೆ ಅನ್ಸಿದವಾಗ ನನ್ನ ಡೇ ಸೈಕಲ್ ಚೇಂಜ್ ಆಯಿತು. ಅಂದರೆ ನೈಟ್ ಕಂಪ್ಲೀಟ್ ಇದ್ದಿದ್ದು ಡೇಗೆ ಬಂತಲ್ಲ, ಆ ಸೈಕಲ್ ಚೇಂಜ್ ಆಯಿತು. ಸೊ ಹಾರ್ಮೋನಲ್ ಇಶ್ಯೂಸ್ ಆಯಿತು. ನಾನು ಬ್ಲಡ್ ಚೆಕಪ್ ಮಾಡಿಸಿ ಎಲ್ಲ ಪ್ರಾಪರ್ ಆಗಿತ್ತು. ಸ್ಟಿಲ್ ನಾನು ಒಂದು 6 ಮಂತ್ಸ್ ಟ್ರೈ ಮಾಡಿ ಫೈನಲಾಗಿ ಇದಾಗಲ್ಲ ಅಂತ ಅಂದಮೇಲೆ ಡಾಕ್ಟರ್ ಹತ್ರ ಹೋಗಿದ್ದು. ಆ್ಯಂಡ್ ನನಗೆ ಕ್ಯೂರ್ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಸ್ಕಿನ್ ಅಂತ ಹೋದಾಗ ನೀವು ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಸೊ ಟ್ರೈ ಮಾಡಿ ಪೇಷನ್ಸ್ ಆಗಿ. ನಿಮ್ಮಲ್ಲಿನೋ ಚೇಂಜಸ್ ಆಗ್ತಿದೆ ಅಂತಂದರೆ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಬಾಡಿನ. ಈಗ ನನಗೇನೆ ಹೇಳ್ದಲ್ಲ, ಲಾಸ್ಟ್ 6 ಮಂತ್ಸ್ ನನ್ನ ಬಾಡಿ ತುಂಬ ವೇರಿಯೇಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾವ ಥರ ಅಂತ ಅಂದರೆ ಸ್ಕಿನ್ನಲ್ಲಿ ಪಿಂಪಲ್ಸ್ ಟ್ರಿಗರ್ ಆಗ್ತಿತ್ತು, ಆ್ಯಂಡ್ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿದ್ದೆ ಯಾಕಂತ ನನಗೆ ಗೊತ್ತು ಓಪನ್ ಆಗಿ. ಬಿಕಾಸ್ ನಾನು ಒಂದು ಸ್ಟಾರ್ಟಪ್ ಓಪನ್ ಮಾಡಿದಾಗ ನನಗೆ ನಿದ್ದೆ ಸಖತ್ತಾಗಿ ಆಗ್ತಾ ಇರಲಿಲ್ಲ. ಬೆಳಗ್ಗೆ 6 ಗಂಟೆ ಲಾಗಿನ್ ಇರ್ತಿತ್ತು, 5:15 ಮಿನಿಮಮ್ ಹೆದೊಳ್ಬೇಕಿತ್ತು ನಾನು ಅವಾಗ ಕಾರ್ಪೊರೇಟಲ್ಲಿ. ಅಂದರೆ ಈಗ ಜಸ್ಟ್ 1 ಮಂತ್ ಆಯ್ತು ಅಷ್ಟಲ್ಲ ನಾನು ರಿಸೈನ್ ಮಾಡಿ, ಅಂದರೆ ಕಂಪ್ಲೀಟ್ ಬಿಟ್ಟು. 6 ಗಂಟೆಗೆ ಎದೊಳ್ಬೇಕು, 6 ಗಂಟೆಯಿಂದ 3:30ವರೆಗೂ ಕೆಲಸ. ಇದ್ರ ಮಧ್ಯದಲ್ಲಿ ನಾನು ಪರ್ಸನಲ್ ಟ್ರೈನಿಂಗ್ ತಗೊತಾ ಇದ್ದೆ. ಆ್ಯಂಡ್ ಅದಾದಮೇಲೆ ಜೊತೆಗೆ ಈಗ ಚಿಕ್ಕ ಪುಟ್ಟ, ಈಗ ನನ್ನ ಥಿಂಗ್ಸ್ ಆದ್ರೂ ನಾನು ಮಾಡ್ಕೋಬೇಕಲ್ಲ. ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದು, ಇಲ್ಲ ಕಬೋರ್ಡ್ ಜೋಡಿಸ್ಕೊಳ್ಳೋದು, ಈ ಥಿಂಗ್ಸ್ಗಳಿರ್ತಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಒಳ್ಳೆ ಪೊಸಿಷನ್ ಇದರಿಂದ ನಾನು ಸಪೋರ್ಟ್ ಕಮ್ಯುನಿಕೇಶನ್ ಮಾಡಲೇಬೇಕಿತ್ತು. ಆ್ಯಂಡ್ 3:30 ಲಾಗೌಟ್ ಆಗಿದ ತಕ್ಷಣ ವಾಕ್ ಹೋಗು, ಇಲ್ಲ ಜಿಮ್ಮಿಗೆ ವರ್ಕೌಟ್ ಹೋಗ್ತಾ ಇದ್ದೆ. ಆಮೇಲೆ ಸ್ಟಾರ್ಟಪ್ ಅಂತ ಅಂದಾಗ ಮಾರ್ಕೆಟಿಂಗ್ ಮೀಟಿಂಗ್ ಇರ್ತಿತ್ತು. ಇಲ್ಲಿಂದ ಜಯನಗರ್, JP ನಗರ್ ಟ್ರಾವೆಲ್ ಮಾಡ್ತಾ ಇದ್ದೆ. ಬಂದು ಮಲ್ಕೊಳ್ಳೋ ವರ್ಷ 12 ಗಂಟೆ, ಮತ್ತೆ 5 hours ನಿದ್ದೆ ಇಲ್ಲ. ಆ್ಯಂಡ್ ಈ ಟೈಮಲ್ಲಿ ನಾನಂತೂ ಮಾಡಿದ್ದೇನಂತಂದರೆ, ನನ್ನ ಸ್ಟ್ರೆಸ್ ಮ್ಯಾನೇಜ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ. ಲೈಕ್ ಯಾವ ಥರ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತಿದ್ದೆ, ಇಲ್ಲ ರಿಲ್ಯಾಕ್ಸ್ ಆಗ್ತಿದ್ದೆ. ಎಷ್ಟೇ ಸ್ಟ್ರೆಸ್ ಇದ್ದು ನನಗೋಸ್ಕರ 30 ಮಿನಿಟ್ಸ್ ಕೊಟ್ಕೊಂಡು ನಾನು ಸ್ಕಿನ್ ಕೇರ್ ಆಗಲಿ, ಫ್ರೆಶ್ ಅಪ್ ಆಗೋದಾಗಲಿ, ನಾನು ಕ್ಲೀನಾಗಿರೋದಾಗಲಿ ಅದನ್ನು ನಾನು ನೋಡ್ಕೊತಾ ಇದ್ದೆ. ಅದರಿಂದ ಅಟ್ಲೀಸ್ಟ್ ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಏನಿಲ್ಲ. ಬಟ್ ಆಬ್ವಿಯಸ್ಲಿ ನಿಮ್ಗೆ ಸ್ಟ್ರೆಸ್ ಆದಾಗ ನಿಮ್ಗೆ ಗೊತ್ತಿರುತ್ತಲ್ವಾ, ಆಕ್ನಿ ಟ್ರಿಗರ್ ಆಗುತ್ತೆ, ಬಾಡಿಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಬಟ್ ಆದರೆ ಅದು ವರ್ಸ್ಟ್ ಆಗೋಕ್ಕೆ ಬಿಡಬಾರ್ದು. ಎಲ್ಲರಿಗೂ ಹಾರ್ಮೋನಲ್ ವೇರಿಯೇಷನ್ ಆಗುತ್ತೆ. ಯಾವ ಥರ ಅಂದರೆ, ಈಗ ನಮ್ಮ ಮದುವೆ ಟೈಮ್ಗಳಲ್ಲಿ ನಾವು ಚೆನ್ನಾಗಿ ಇರ್ತೀವಿ, ಖುಷಿಯಾಗಿ ಇರ್ತೀವಿ. ಬಟ್ ಆದರೆ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ ಕೆಲವೊಂದು. ಆ್ಯಂಡ್ ಇಲ್ಲ ಏನೋ ಮನೇಲಿ ಫಂಕ್ಷನ್ ನಡೀತಾ ಇದೆ ಅಂತಂದರೆ ಒಂದಿನ ನಿದ್ದೆಗೆ ಇಟ್ಟರೆ ನಮ್ಗೆ ಹೆಂಗೆ ಆಗುತ್ತೆ. ಯಾವಾಗಲೂ ಅಷ್ಟೇ, ಪಿಂಪಲ್ ಈಗ ನಿನ್ನೆ ಮಾಡಿದ ತಪ್ಪಿಗೆ ಇವತ್ತು ಟ್ರಿಗರ್ ಆಗೋದಿಲ್ಲ. ಅದು 15 ದಿನ 20 ದಿನ ತಗೊಳುತ್ತೆ ಒಂದು ಪಿಂಪಲ್ ಟ್ರಿಗರ್ ಆಗೋಕ್ಕೆ. ಯಾಕಂದರೆ ಇಲ್ಲಿ ನಮ್ಮ ಸ್ಕಿನ್ನಲ್ಲಿ ಆಯಿಲ್ ಫಾರ್ಮೇಷನ್ ಆಗಿ ಆ ಪರ್ಟಿಕ್ಯುಲರ್ ಪೋರಿಂದ ನಿಮಗೆ ಪಿಂಪಲ್ ಬರೋದು. ಸೊ ಅದು ಟೈಮ್ ತಗೊಳುತ್ತೆ. ಅದು ನೀವು ಬರೀ 5 ದಿನದಿಂದ ಏನು ತಿಂದೆ ಅಲ್ಲ, 20 ದಿನದಿಂದ ಏನು ತಿಂದಿದ್ದೆ, ಏನು ಬಿಟ್ಟಿದ್ದೆ, ಈ ಥರ ಮ್ಯಾಟರ್ ಆಗುತ್ತೆ. ಸೊ ತಲೆ ಕೆಡ್ಸ್ಕೊಂಬೇಡಿ, ಇಟ್ಸ್ ಕಾಮನ್. ಬಟ್ ವರ್ಸ್ಟ್ ಆಗ್ತಿದೆ ಅಂದರೆ ಬೆಟರ್ ಡಾಕ್ಟರ್ ಹೋಗಿ. ಯಾರೋ ಥರ್ಡ್ ಪಾರ್ಟಿ ಕೇಳೋ ಬದಲು ಡಾಕ್ಟರ್ ಇಸ್ ಬೆಟರ್. ಆ್ಯಂಡ್ ಆಲ್ಸೋ ಡಾಕ್ಟರ್ ಅಂತ ಬಂದಾಗ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಕಡಿಮೆ ದುಡ್ಡಿಗೆ ಸ್ಕಿನ್ ಡಾಕ್ಟರ್ಸ್ ಆಬ್ವಿಯಸ್ಲಿ ಕಾಸ್ಟ್ಲಿ, ಸ್ಕಿನ್ ಕ್ರೀಮ್ಸ್ ಆಬ್ವಿಯಸ್ಲಿ ಕಾಸ್ಟ್ಲಿ, ಓಪನ್ ಆಗಿ ಹೇಳ್ತೀನಿ ನಾನು. ಬಿಕಾಸ್ ನಾನು ಎಷ್ಟು ಟ್ರೀಟ್ಮೆಂಟ್ಗೆ 80,000 ಕೊಟ್ಟಿದ್ದೆ. ಅದಾದಮೇಲೆ ಪ್ರತಿ ತಿಂಗಳು ನಾನು ಹೋದಾಗೂ ಅವ್ರು ಸಜೆಸ್ಟ್ ಮಾಡ್ತಿದ್ದು ಮೆಡಿಷನ್ನು, ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಆ್ಯಂಡ್ ವಿಟಮಿನ್ C ಸಪ್ಲಿಮೆಂಟ್ಸ್, ಈ ಥರ ಎಲ್ಲ ಅಂತ ಬಂದಾಗ 10,000 ನಿಯರ್ಲಿ ಖರ್ಚಾಗ್ತಿತ್ತು. ಆ್ಯಂಡ್ ಕ್ರೀಮ್ಸ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಇವಾಗಾದರೂ ಆನ್ಲೈನ್ ಸಿಗ್ತಾ ಇದೆಲ್ಲ. ಆ್ಯಕ್ಚುಲಿ ನಾನು ಅವಾಗ ಟ್ರೀಟ್ಮೆಂಟ್ ತೊಗೊಂಡಾಗ ಅಲ್ಲಿ ಪರ್ಟಿಕ್ಯುಲರ್ ಒಂದು ಮೆಡಿಕಲ್ ಸ್ಟೋರ್ ಇತ್ತು, ಅಲ್ಲೇ ಹೋಗ್ಬೇಕಿತ್ತು. ಸೊ ಇಷ್ಟೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಂಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಆ್ಯಂಡ್ ಐ ಸ್ಪೆಂಟ್, ಐ ಆಮ್ ಹ್ಯಾಪಿ. ನನ್ನ ಸ್ಕಿನ್ಗೋಸ್ಕರ ನಾನು ಆ್ಯಕ್ಚುಲಿ ನನ್ನ ಸುತ್ತಮುತ್ತ ಇರೋರೆಲ್ಲ ಅಷ್ಟೊಂದು ಸ್ಪೆಂಡ್ ಮಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ. ಬಟ್ ನನಗೆ ನನ್ನ ಸ್ಕಿನ್ ಕ್ಲಿಯರ್ ಆಗೋದು ಇಂಪಾರ್ಟೆಂಟ್ ಇತ್ತು, ನಾನು ಸ್ಪೆಂಡ್ ಮಾಡಿದೆ. ಸೊ ನೀವು ಅಷ್ಟೇ ಒಳ್ಳೆ ಡಾಕ್ಟರ್ನ ನೋಡಿ. ರೀಸೆಂಟಾಗಿ ನಾನು ತೋರಿಸಿದ್ದಂತ ಅಂದರೆ ಸ್ಕಿನ್ ಲ್ಯಾಬ್, ಅದು ಲಾಸ್ಟ್ ತೋರಿಸಿದ್ದು. ಈಗಲೂ ಕೂಡ ನಾನು ನನ್ನ ಬಾಡಿನ ನಾನು ಟ್ರೈ ಮಾಡ್ತಿದ್ದೀನಿ ಇದು ಮಾಡ್ಕೊಳ್ಳೋಕ್ಕೆ. ಇನ್ ಕೇಸ್ ಏನಾದ್ರು ನಂಗೆ ವರ್ಸ್ಟ್ ಆಯಿತು ಅಂದರೆ ನಾನು ಡಾಕ್ಟರ್ ತೋರಿಸ್ತೀನಪ್ಪ. ನಾನು ಯೂಟ್ಯೂಬ್ ನೋಡಿ, ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಹೇಳಿದ್ರು, ಇಲ್ಲ ರ್ಯಾಂಡಮಾಗಿ ಅಲ್ಲೇನೋ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂತೆಲ್ಲ ತೊಗೊಳ್ಳೋ. ನನ್ನ ಸ್ಕಿನ್ಗೆ ಯಾವುದಾಗುತ್ತೆ ಅದನ್ನೇ ತೊಗೋಬೇಕು. ಸೊ ನಿಮಗೆ ಕ್ಲಿಯರ್ ಆಗಿದೆ ಅನಿಸುತ್ತೆ, ಜಾಸ್ತಿ ಮಾತಾಡಿದ್ದೀನಿ. ಸರಿ, ಊಟಕ್ಕೆ ಟೈಮ್ ಆಯಿತು, ಮಾಡ್ಕೊಂಡು ಬರ್ತೀನಿ. ಊಟ ಆದಮೇಲೆ ಕೂದಲನ್ನ ಹಾಗೆ ಓಪನ್ ಮಾಡಿಬಿಟ್ಬಿಡ್ತೀನಿ. ಅದಾಗೆ ಅದು ನ್ಯಾಚುರಲಾಗಿ ಡ್ರೈ ಆಗಲಿ ಅಂತ. ನಾನು ಯಾವುದೇ ಹೇರ್ ಟೂಲ್ಸ್ನ ಯೂಸ್ ಮಾಡಲ್ಲ. ನೀವು ಅಷ್ಟೇ. ಮೇನ್ ತುಂಬ ಜನದ ಕೂದಲು ಹಾಳಾಗ್ತಿರೋ ರೀಸನ್ ಈ ಟೂಲ್ಸ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀರಾ. ಫಸ್ಟ್ ಅದನ್ನು ಸ್ಟಾಪ್ ಮಾಡಿ.
ಹಾಗೆ ಅದು ಡ್ರೈ ಆಗಿಬಿಟ್ಟು ಬಿಟ್ಮೇಲೆ ಈ ಥರ ಕೂದಲು ಬರುತ್ತಲ್ವಾ, ಈ ಥರ ಇಲ್ಲಾಂದರೆ ವುಡನ್ ತೊಗೊಳ್ಬೋದು. ಹಗ್ಲ ಅದರಲ್ಲಿ ಫಸ್ಟ್ ಸಿಕ್ನ ಬಿಡಿಸಿ. ಬಿಕಾಸ್ ತುಂಬ ಒದ್ದೆ ಇದ್ದಾಗ ನೀವು ಕೂದಲು ಮಾಡೋದು ಏನಾಗುತ್ತೆ ಅಂದರೆ ಕೂದಲು ಹತ್ತಕ್ಕಂತ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತಿರ್ತೀರಲ್ವಾ, ಅಯ್ಯೋ ನಾನು ಏಜ್ ವಾಶ್ ಆದಮೇಲೆ ನನ್ನ ಕೂದಲು ತುಂಬ ಉದುರುತ್ತಾ ಇದೆ ಅಂತ. ವೈ? ಬಿಕಾಸ್ ನೀವು ಒದ್ದೆ ಇರಬೇಕಾದ್ರೆ ಕೂಮ್ ಮಾಡಿದ್ರೆ ನಿಮ್ಮ ಸ್ಕ್ಯಾಲ್ಪ್ ಫ್ರೀ ಆಗಿರುತ್ತಲ್ಲ, ಕೂದಲು ಉದ್ರೋಗ್ಬಿಡುತ್ತೆ. ಸೊ ಆದಷ್ಟು ಒದ್ದೆ ಇರಬೇಕಾದ್ರೆ ಕೂದಲನ್ನ ಕೂಮ್ ಮಾಡಬೇಡಿ. ಆ್ಯಂಡ್ ಸ್ನಾನ ಮಾಡಬೇಕಾದ್ರೆ ಕೂದಲು ಹೋಗ್ತಾ ಇದ್ರು ನೋ ಪ್ರಾಬ್ಲಮ್. ಅದೆಲ್ಲ ನಮ್ಮಲ್ಲಿ ಆಲ್ರೆಡಿ ಲೂಸ್ ಆಗಿರೋ ಟೂಲ್ಸ್ ಇರುತ್ತೆ ಅಲ್ಲ, ಅದು ಉದ್ರೋಗುತ್ತೆ. ದಟ್ ಈಸ್ ಕಾಮನ್. ಅದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಯೂಸ್ ಮಾಡ್ತೀನಿ ಬಿಕಾಸ್ ಆಯಿಲಿ ಶೈನಿ ಇರಲಿ ಅಂತ ಅಂದ್ಬಿಟ್ಟು. ಈ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದು ಸ್ಟ್ರಕ್ಸ್, ಒಂದು 4-5 ಡ್ರಾಪ್ಸ್ ಅಷ್ಟೇ. ಅದು ಜಾಸ್ತಿನೇ, ಒಂದು 3 ಡ್ರಾಪ್ ತೊಗೊಂಡು ರಬ್ ಮಾಡಿ ಬರೀ ಕೂದಲು ಲೆಂತಿಗೆ ಹಾಕ್ಬೇಕಷ್ಟೇ. ಈ ಥರ ಇಷ್ಟ. ಅದನ್ನೊಂದು ಲೆಂತ್ ಇರೋದಕ್ಕೆ ನಿಮ್ಗೆ ಅನಿಸ್ತಿರೋದು ಇಷ್ಟು ಅಂತ. ಬಟ್ ಇಷ್ಟೇ ಕೂದಲು. ಈ ಟೂಲ್ಸ್ನೆಲ್ಲ ಬಿಟ್ಟು ನ್ಯಾಚುರಲ್ ನಾನು ಇಷ್ಟೇ ಫಾಲೋ ಮಾಡೋದು. ನೀವು ಕೂಡ ಇಷ್ಟೇ ಮಾಡಿದ್ರೆ ಸಾಕು, ನಿಮ್ಮ ಹೇರ್ನ ಕಾಪಾಡ್ಕೋಬೋದು. ಸ್ವಲ್ಪ ಟೈಮ್ ಇತ್ತು, ವಾಕ್ ಹೋಗೋಣ ಅಂತ ರೆಡಿ ಆದರೆ ಸ್ವಲ್ಪ ಹೊತ್ತಾದ್ರೂ ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇದು ವರ್ಷದ ಮೊದಲನೇ ಮಳೆ ಅಂತೆ. ಆ್ಯಕ್ಚುಲಿ ನೆನ್ನೆನೇ ಬ್ಯಾಂಗ್ಳೂರ್ ಮಳೆ ಆಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ನಮ್ಮ ಏರಿಯಾದಲ್ಲಿ ಇವತ್ತೇ. ಸೊ ಈಗ ಮನೇಲೇ ಜಾಗ್ ಏನಾದರೂ ಮಾಡಿ ನಾನು ಸ್ಟೆಪ್ಸ್ ಕೌಂಟ್ನ ಕಂಪ್ಲೀಟ್ ಮಾಡಬೇಕು. ಓಕೆ, ಇವತ್ತಿನ ಏರ್ ಕೇರ್ ಸ್ಕಿನ್ ಕೇರ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಕಂಪ್ಲೀಟಾಗಿ ಪ್ರಾಡಕ್ಟ್ ಡೀಟೇಲ್ಸ್ ಏನೇನು ಯೂಸ್ ಮಾಡಿದ್ದೀನಿ ಅದು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಅಮೆಝಾನ್ ಎಲ್ಲಾದರೂ ಚೆಕ್ ಮಾಡಿ, ನಿಮ್ಗೆ ಈಸಿಯಾಗಿ ಅವೈಲಬಲ್ ಇರುತ್ತೆ, ಸಿಗುತ್ತೆ. ಸಿ ಯು ಗೈಸ್, ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ.